ಸುಗುಣ, ನನಗಂತೂ ಇವಾಗ ಭಯ ಆಗ್ತೈತೆ ಕಣೆ. ರಾತ್ರಿ ಅಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಇವಾಗ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ತೈತೆ ಕಣೆ. ಅಲ್ಲ ಕಣ್ರಿ, ಅವ್ರು ಹೆಂಗೆ ಗೆಸ್ ಮಾಡಿರ್ಬೋದು? ನಾನು ಗೆಸ್ ಮಾಡ್ತಾರೆ, ಕಂಡು ಹಿಡಿತಾರೆ ಹಿಂಗೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಕಳ್ತನ ಆಗಿದ್ರೆ ಬೀಗ ಹೊಡೆದಿದ್ರೆ ಒಂದು ಡೌಟ್ ಬರೋದು ಕಳ್ತನ ಆಗುತ್ತೆ ಅಂತ ಹೇಳಿ. ಅವ್ರು ಹೆಂಗೆ ಕಂಡು ಹಿಡ್ದಿರ್ಬೋದು ನೋಡು. ಅವ್ರು ಒಳಗಡೆ ಇದ್ದು ಹೆಂಗೆ ಪ್ಲಾನ್ ಮಾಡಿ ಹೆಂಗೆ ಬಂದಿದ್ದಾರಲ್ಲ ಅವರು. ಡಿಂಪನ್ ಬೇರೆ ಅಲ್ಲಲ್ಲಿ ಕಚ್ಚಿ ಬಂದೆ. ಕಚ್ಚಿ ಓಡ್ ಬಂದ್ಬಿಟ್ಟೆ. ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಅದಕ್ಕೆ ಅಲ್ಲಿಂದ ಓಡ್ ಬಂದ್ಬಿಟ್ಟೆ ಸುಗುಣ ನಾನು. ಬಿಡು, ಓಡ್ ಬಂದಿದ್ದೇನೆ, ಒಳ್ಳೇದಾಯ್ತು. ಏನಾನ ಪೊಲೀಸ್ನವ್ರನ್ನ ಕರೆಸಿದ್ರಿ ರೆಡ್ ಹ್ಯಾಂಡ ಸಿಗೆ ಬಿದ್ದಂಗಾಗೋದು. ಇವಾಗ ಅವರು ಗೌಡ್ರನ್ನ ಕರೆಸಿ ಏನಂತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಇಲ್ಲ ಸರ್ ನಾವೇ ಕಳ್ತನ ಮಾಡಿದೀವಿ ಅಂತ ನಿಮ್ಮ ಹತ್ರ ಏನಾನ ಪ್ರೂವ್ ಐತೆ? ನಾವು ಮಾಡಿಲ್ಲಪ್ಪ, ನಾವೇ ಅದಕ್ಕೆ ಮಾಡೋಣ. ನಾವು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂತ ಒಪ್ಕೊಂಬದ್ ಬೇಡ ಅಷ್ಟೇನೆ. ಒಪ್ಕೊಂದಿಲ್ಲ ಅಂದರೆ ಸರಿ ಆಗುತ್ತೆ. ಯಾಕೆ ಸುಗುಣ, ಏನಾಯ್ತೆ? ಬೆಳಗ್ಗೆ ಏನೋ ಮಾತಾಡ್ತಾ ಇದ್ದೀರಾ? ಅದೇನಮ್ಮ, ನಿನ್ನೆ ಹೋಗಿದ್ವಲ್ಲ ರೇಷನ್ ತೊಗೊಂಬರಕ್ಕೆ, ನಾನು ಹೋಗಲಿಲ್ಲ. ನಿನ್ನೆ ರಾತ್ರಿ ಇವ್ರು ಸಿಕ್ಕಾಕೊಂಡಿದ್ರಂತೆ. ಅವರು ಒಳಗಿದ್ರಂತೆ, ಡಿಂಪುನು ಪ್ರಕಾಶ. ಇವರು ಹೊರಗಿದ್ರಂತೆ. ಈ ಭಾವ ಈ ವರ್ಷ ಭಾವ ಹೊರಗಿದ್ದು ಹೋಗಿ ಹಿಡ್ಕೊಂಡು ಹೊಡೋದ್ರಂತೆ ನಿನ್ನೆ ರಾತ್ರಿ. ಯಾರು ಇಲ್ಲದಕ್ಕೆ ಸರಿ ಆಯಿತು ನೈಟು. ಅದಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಆ ಡಿಂಪುನ ಎಲ್ಲ ಕಚ್ಚಿ ಅದೇ ಓಡ್ ಬಂದಿದ್ದಾರೆ ಇವರು. ಆವಾಗಲೇ ಅವ್ರು ಏನಾದರೂ ಪೊಲೀಸ್ನವ್ರನ್ನ ಕರೆಸಿ ಆವಾಗಲೇ ಪೊಲೀಸ್ನವ್ರಿಗೆ ಇಟ್ಕೊಟ್ಟಿದ್ರೆ ನಮ್ಗೆ ಅಷ್ಟೇ ಸರಿಯಾಗಿ ಪೊಲೀಸ್ನವ್ರು ಏನಿಲ್ಲ ದೊಣ್ಣೆ ತಾನು ಸರಿಯಾಗಿ ಗ್ರಾಚಾರ ಬಿಡಿಸೋರು. ಹೆಂಗೋನೋ ಇವ್ರು ತಪ್ಪಿಸ್ಕೊಂಡು ಬಂದಿದ್ದೆ ಒಳ್ಳೇದಾತು ಎಲ್ಲ ಕಚ್ಚಿ. ಇವಾಗ ಅವ್ರು ಏನೇ ಮಾತಾಡಿದ್ರು ಇಲ್ಲಪ್ಪ ನಾವು ಮಾಡಿದೀವಿ ಅಂತ ಏನೈತೆ ನಿಮ್ಮ ಹತ್ರ ಸಾಕ್ಷಿ ತೋರಿಸ್ರಿ ಎಂಬುದು ಅಷ್ಟೇನೆ. ನನಗೆ ಇವಾಗ ಒಂಥರ ಭಯ ಆಗ್ತೈತೆ. ಹೆಂಗಪ್ಪ ರಾತ್ರಿ ಹೆಂಗೋ ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಇವಾಗ ಹೆಂಗಪ್ಪ ಹೇಳೋದು ಅವ್ರಿಗೆ ಅಂತ ಅನ್ನಿಸ್ತೈತೆ. ರೀ ಎದ್ರುಕೋಬೇಡ್ರಿ. ಯಾಕೆ ಎದ್ರುಕೋಬೇಕು? ಅವ್ರ ಹತ್ರ ಏನು ಸಾಕ್ಷಿ ಐತೆ? ಅಲ್ಲಿ CC ಕ್ಯಾಮ್ರಾನೂ ಇಲ್ಲ, ಗೋಡ ನಿಂತ್ಗಳೇ. CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿಸ್ತಾರಪ್ಪ ಅನ್ನಕ್ಕೆ CC ಕ್ಯಾಮ್ರಾನೂ ಇಲ್ಲ. ಹೆಂಗೆ ಅವರು ನಾವೇ ಕಳ್ರು ಅಂತ ಪ್ರೂಫ್ ಮಾಡ್ತಾರೆ? ಇಲ್ಲ ಅಯ್ಯೋ ರಾತ್ರಿ ಹೊತ್ನಾಗ ಅವ್ರು ಯಾರು ನೋಡಿದ್ರು ಏನು ಅಂತ ಹೇಳೋದು ಅಷ್ಟೇನೆ. CC ಕ್ಯಾಮ್ರಾ ಇದ್ದಿದ್ರೆ ಬಿಡಪ್ಪ, CC ಕ್ಯಾಮ್ರಾದಲ್ಲೆಲ್ಲ ಇದಾಗೈತೆ ಅಂತೇಳಿ ನಾವು ಹಿಂಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ದಿನ ರೇಷನ್ ತರೋಕ್ಕೂ ಆಗ್ತಾ ಇರಲಿಲ್ಲ. ಆ ಹಿಂದ್ಗಡೆ ಯಾವುದು ಅಂಗಡಿ ಇಲ್ಲ, ಯಾವುದು CC ಕ್ಯಾಮ್ರಾ ಇಲ್ಲ ಅನ್ನೋದೊಂದು ಧೈರ್ಯದ ಮೇಲೆ ನಾವು ಈ ಕೆಲಸ ಮಾಡಿದ್ದು. ಚೆನ್ನಾಗಿ ನಿದ್ದೆ ಬರುತ್ತಪ್ಪ ಸುಗುಣರ ಮನೆಗೆ. ತಣ್ಣಗಿರುತ್ತೆ ಕಣೆ. ಸೆಕೆನೇ ಆಗಲ್ಲ. ಅಲ್ಲ ಕಣೆ ಅಕ್ಕ, ನೈಟ್ ನಾವು ಅಷ್ಟೊಂದು ಪರದಾಡ್ತಾ ಇದ್ದೀವಿ. ಗೊರ್ರ ಅಂತ ಗೊರ್ಕೆ ಹೊಡ್ಕೊಂಡು ಮಲ್ಕೊಂಡಿದ್ಯಲ್ಲೇ. ಅಯ್ಯಪ್ಪ ಏನು ನಿದ್ದೆ ಮಾಡ್ತೀಯ ಅಕ್ಕ ನೀನು? ಹೌದಾ, ಎದ್ದಿದ್ರಾ ನೀವು? ಯಾಕೆ ಎದ್ದಿದ್ರೆ ಅಷ್ಟೊತ್ತಿನಲ್ಲಿ? ನನಗೆ ಗೊತ್ತೇ ಇಲ್ವಲ್ಲ, ಸ್ವಲ್ಪನೇ ಎಚ್ಚರಿಕೆ ಆಗಲಿಲ್ಲಮ್ಮ. ಅಯ್ಯೋ ನೈಟ್ ಇವರು ಅದೇ ಅಲ್ಲಿ ರೇಷನ್ ತಗೊಂಬರಕ್ಕಂತ ಹೋಗಿದ್ದಾರೆ. ಸಿಗೆ ಬಿದ್ದಿದ್ರಂತೆ. ಬಂದು ಹಂಗೇನೆ ಸುಗುಣ ಹಿಂಗಾಯ್ತು ಕಣೆ ಅಂತ ಹೇಳಿ ನಾವು ಎದ್ದಿದ್ದೀವಿ, ಸುಮ್ಮನೆ ಮಾತಾಡ್ತಾ ಇದ್ದೀವಿ. ನೀನು ಮಲ್ಕೊಂಡೇ ಇದೀಯ. ಸ್ವಲ್ಪನೂ ಎಚ್ಚರಿಕೆ ಇಲ್ಲ. ಹಿಂಗೆ ಮಲ್ಕೊಳ್ಳೋದು ನೀನು? ಅವಳು ಹಂಗೇನೆ ಸ್ವಲ್ಪ ನಿದ್ದೆ ಜಾಸ್ತಿ. ಎಲ್ಲನಾಗ್ಲೇಳು ತಣ್ಣಗಿದ್ದು ಬಿಟ್ರೆ ಸುಮ್ಮನೆ ಮನ್ಕೊಂಡು ಗೊರಕೆ ಹೊಡಿತಾಳೆ. ನೀನು ಹಂಗೆ ಅಲ್ವೇನೆ? ಇವಾಗ ನಿನಗೊಂದು ಸ್ವಲ್ಪ ದುಡ್ಡು ಕುಡ್ದಂಗೆ ದುಡ್ಡಿದ್ರೆ ನಿದ್ದೆ ಬರಲ್ವಂತೆ. ಆಗ ಹಂಗೆ ಇವಾಗ ಒಂದು ಸ್ವಲ್ಪ ದುಡ್ಡು ಐತಲ್ಲ ನಿನ್ನ ಹತ್ರ, ಅದಕ್ಕೆ ನೀನು ನಿದ್ದೆ ಮಾಡಲ್ಲ. ನೀನೇನು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಲ್ಲೇ? ಯಪ್ಪ ನಾನು ಇಷ್ಟೊಂದಲ್ಲಪ್ಪ ನಿದ್ದೆ ಮಾಡ್ತಾ ಇದ್ದು. ನಾನು ವರ್ಷ ಅವ್ರು ಪರದಾಡ್ತಾ ಇದ್ದೀವಿ. ಅಮ್ಮನೂ ಎದ್ದೈತೆ, ಅಕ್ಕ ಅವಳು ಎದ್ದವಳೆ, ಅರುಣಕ್ಕನೂ ಎದ್ದವಳೆ. ನೀನೇ ಅಮ್ಮ ಗೊರ್ರ ಅಂತ ಗೊರಕೆ ಹೊಡಿತಾ ಇದ್ದೆ ಸುಮ್ಮನೆ. ನನಗೆ ನಿಜ ಗೊತ್ತಿಲ್ಲ ಕಣೆ, ಗೊತ್ತಿದ್ರೆ ಎದ್ದಾಳ್ತಿದ್ದೆ. ನನಗೆ ತಣ್ಣಗೈತಲ್ಲ, ಸೆಕೆ ಆಗಿದ್ರೆ ನಿದ್ದೆ ಬರ್ತಾ ಇರಲಿಲ್ಲ. ತಣ್ಣಗಿದ್ರೆ ನನಗೆ ಏನೂ ಎಚ್ಚರಿಕೆ ಆಗಲ್ಲ, ಹಂಗೆ ಮಲ್ಕೊಬಿಡ್ತೀನಿ. ಬೆಳಕರ್ದಾಗಲೇ ಎಚ್ಚರಿಕೆ ಆಗಿದ್ದು ನೋಡಿ, ಈಗಲೇ ಎಚ್ಚರಿಕೆ ಆಗೋದು 7:30-8 ಗಂಟೆಗೆ ಎಚ್ಚರಿಕೆ ಆಗೋದು ನನಗೆ. ರಾತ್ರಿ ತಲೆ ಇಕ್ಬಿಟ್ರೆ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ. ಸೆಕೆ ಆದರೆ ಮಾತ್ರ ನಿದ್ದೆ ಬರಲ್ಲ ನನಗೆ. ವರ್ಷ ಬಾರೋ, ಗೌಡ್ರು ಕರಿತಾ ಇದ್ದಾರೆ, ಬರ್ಬೇಕಂತೆ ಪಂಚಾಯತಿಗೆ ಕಲೆ ಹಾಕಿದ್ದಾರೆ. ನೀನೇನೋ ನಿಮ್ಮ ಅಣ್ಣಗೆ ಮೋಸ ಮಾಡಿದ್ಯಂತಲ್ಲ, ಅಂಗಡಿ ಕಳ್ತನ ಮಾಡೋದಕ್ಕೆ ಹೋಗಿದ್ದಂತಲ್ಲ, ಅದಕ್ಕೇನೆ ಅಲ್ಲಿ ಪಂಚಾಯತಿ ಕಲೆ ಹಾಕಿದ್ದಾರೆ. ಪಂಚಾಯತಿ ಐತೆ, ಬರ್ಬೇಕಂತೆ, ಗೌಡ್ರು ಕರಿತಾ ಇದ್ದಾರೆ. ಸರಿ ಆಯ್ತಣ್ಣ, ಬರ್ತೀವಿ, ಹೋಗು. ಅರ್ಜೆಂಟ್ ಅಲೆ ಗೌಡ್ರೆಲ್ಲ ಬಂದವ್ರೆ, ಬರ್ಬೇಕಂತೆ. ಎಲ್ಲರೂ ಬಂದವ್ರು ಅಲೇನೆ. ಬರ್ತೀವಣ್ಣ, ಬರ್ತೀವಿ ಅಂದಮೇಲೆ ಹೋಗು. ಸರಿನಾ? ಬರ್ತೀವಿ. ಇವಾಗ ಏನೇ ಹೇಳೋದು ಸುಗುಣ? ಅಲ್ಲಿಗೆ ಹೋಗಿ ಏನಾಯ್ತೆ ಸುಗುಣ? ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನನಗೇನು ಒಂದು ಅರ್ಥ ಆಗ್ತಾ ಇಲ್ಲಪ್ಪ. ನಿನಗೆ ಈಗ ಎಚ್ಚರಿಕೆ ಆಯಿತು. ನೀನಿನ್ನ ನಾನು ನಿದ್ದೆ ಮಂಪ್ರಲ್ಲೇ ಇದೆಯಾ? ಅಲ್ಲ, ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗೂ ಸೀತೆಗೂ ಏನಾಯ್ತು ಅಂದರೆ ಅಣ್ಣ ತಂಗಿ ಅಂದ್ರಂತೆ ಅನ್ನಂಗೆ ಆಯಿತು ನಿನ್ನ ಕತೆ. ಅವಾಗಿಂದ ಹೇಳ್ತಾನೆ ಇದ್ದೀನಿ. ವರ್ಷ ಅವರು ಅಂಗಡಿ ರೇಷನ್ ತರಕ್ಕೆ ಹೋಗಿದ್ರಲ್ಲ, ಅವಾಗ ಸಿಗೆ ಬಿದ್ದಿದ್ದಾರಂತೆ ಅಂತ ಹೇಳಿ ಅವಾಗಿಂದ ಹೇಳ್ತಾನೆ ಇದ್ದೀನಿ. ಮತ್ತೆ ಏನಾಯ್ತೆ ಸುಗುಣ ಅಂತ ಕೇಳ್ತೀಯ? ಇದು ನಿಂದು ಇದೊಂಥರ. ನೋಡಕ್ಕ, ನಿನಗೆ ಸ್ವಲ್ಪನಾದ್ರೂ ಎಚ್ಚರಿಕೆಯಿಂದ ಮಲ್ಕೊಳ್ಳೋದು ಕಲಿ. ಅಲ್ಲ, ಆವಾಗಲೇ ಹೇಳ್ತಾ ಇದ್ದೀನಿ, ಇನ್ನೂ ಎಚ್ಚರಿಕೆ ಆಗಿಲ್ವಾ ನಿನಗೆ?
ತೂಗುಡಿಸ್ತಾ ಇದೀಯ ಅನ್ಸುತ್ತೆ, ಸ್ವಲ್ಪ ಎಚ್ಚರಿಕೆ ತಗೋ. ವರು ಅದೇನೆ ರಾತ್ರಿ ರೇಷನ್ ತಗೊಬ್ರಕ್ಕೆ ಹೋಯ್ದ್ರಂತ ಹೇಳಿ ಅಂದರು. ಅಲ್ಲಿ ಹರ್ಷನೂ ಆಗ ಅವ್ರು ಯಾರು ಬಂದು ಹಿಡ್ಕೊಂಡಿದ್ರಂತೆ. ಅದಕ್ಕೇನೆ ಅವ್ರು ನೋಡಿದ್ರಲ್ಲ, ಅದಕ್ಕೆ ಇವನೇ ಕಳ್ತನ ಮಾಡೋದು ನಮ್ಮ ಅಂಗಡಿನ ಅಂತೇಳಿ ಇವಾಗ ಪಂಚಾಯತಿ ಕಲೆ ಹಾಕ್ಯವ್ರಂತೆ. ಇವಾಗ ಏನು ಹೇಳ್ತೀರಾ ಅಳಿ ಅಂದರೆ? ಏನು ಹೇಳ್ಬೇಕಮ್ಮ, ಇಲ್ಲ ನಾವು ಮಾಡಿಲ್ಲಪ್ಪ, ನಾವು ಮಾಡೋದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ ಆಯ್ತು ಅಷ್ಟೇನೆ. ಯಾರೋ ಬಂದಿದ್ರು ಏನೋ ಕಳ್ರು, ನಾವ್ಯಾಕೆ ಕಳ್ತನ ಮಾಡಕ್ಕೆ ಹೋಗೋಣ, ನಮಗೂ ನಮ್ಮರ ತಮ್ಮರು ಅನ್ನೋದೈತೆ, ಬೇಕಾದರೆ ಕೇಳಿ ರಾಜಾರೋಷವಾಗಿ ಇಸ್ಕೊಬರ್ತೀನಿ, ಬೇಕಾದರೆ ನಾನು ಯಾಕೆ ಹಂಗೆ ಕಳ್ತನ ಮಾಡೋದಕ್ಕೆ ಹೋಗೋಣ ಅಂತ ಹೇಳು. ನಾನು ಯಾಕೆ ನಮ್ಮ ಅಣ್ಣಂಗೆ ಮೋಸ ಮಾಡಕ್ಕೆ ಹೋಗೋಣ ಅಂತ ಹೇಳು. ಹಂಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಅಣ್ಣಂಗೆ ಎಷ್ಟು ಸಹಾಯ ಮಾಡಿದ್ದೀನಿ ಗೊತ್ತಾ? ರೇಷನ್ ಎಲ್ಲ ತಂದಾಕೋದು ಎಲ್ಲ ಸಹಾಯ ಮಾಡಿದ್ದೀನಿ ನಮ್ಮ ಅಣ್ಣನಿಗೆ. ನಾನೇನೆ ಯಾಕೆ ಮೋಸ ಮಾಡೋಣ ತಮ್ಮನಾಗಿ ಅಂತ ಹೇಳ್ತೀನಿ ಸುಗುಣ. ಯಾರು ಕಳ್ಳರು ಬಂದಿದ್ರು ಏನೋ ನಮ್ಮ ಅಣ್ಣ ನನ್ನ ಮೇಲೆ ಆಗ್ತಾ ಇದ್ದಾನೆ, ನಾವು ಬೇರೆ ಬಂದಿರೋದಕ್ಕೆ ಅಂತ ಹೇಳ್ತೀನಿ. ಅಷ್ಟೇ, ಹಂಗೆ ಹೇಳು. ಬೇರೆ ಬಂದಿರೋದಕ್ಕೆ ಇಲ್ಲದ್ದೆಲ್ಲ ನಮ್ಮ ಅಣ್ಣ ನನ್ನ ಮೇಲೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಹಿಂಗೆ ಹೇಳ್ತಾ ಇದ್ದಾನೆ ಅಷ್ಟೇ. ಯಾರೋ ಮಾಡಿರೋ ತಪ್ಪಿಗೆ ಅದು ಯಾರ ಮೇಲೋ ಸಿಟ್ಟು ತಗೊಂಡು ಯಾರ ಮೇಲೋ ಆಗ್ತಾ ಇದ್ದಾನೆ ನಮ್ಮಣ್ಣ ಅಂತ ಹೇಳು. ಹಂಗೆ ಹೇಳಿದ್ರೆ ಯಾರು ನಂಬ್ತಾರೆ ಸುಗುಣ? ಯಾರು ನಂಬಲ್ಲ ಕಣೆ. ಮತ್ತೆ ನಿಜ ಹೇಳೋಕ್ಕಾಗುತ್ತಾ? ನಾವೇ ಮಾಡಿದ್ದು ಅಂತ ಹೇಳಿ ನಮ್ಮ ಅಕ್ಕಂದೊಂದಪ್ಪ ಹೆಂಗೆ ಹೇಳ್ತಾಳೆ ನೋಡು. ಸುಮ್ಮನಿರುವರು, ನೀನೇನು ಮಾತಾಡಕ್ಕೆ ಹೋಗ್ಬೇಡ, ಸುಮ್ಮನಿರು. ನೀನು ಮಾತಾಡಿದ್ರೆ ಸಿಟ್ಟಾಗ್ತಾಳೆ ಅವಳು. ಅಲ್ಲ, ಯಾಕೆ ಸಿಟ್ಟಾಗ್ತೀಯ ಸುಗುಣ? ನಿನ್ನೊಳ್ಳೇದು ಕೇಳಿದ್ರೆ ಮತ್ತೆ ನಿಜ ಹೇಳೋಕ್ಕಾಗುತ್ತಾ? ಹಿಂಗೆ ಹೇಳಿದ್ರೆ ಯಾರು ನಂಬ್ತಾರೆ ಅಂತಂದರೆ ನೀನೊಬ್ಳು. ಬಿಡು ಸುಗುಣ, ಹಾಗೆ ಹೇಳಿದ್ರಾತು. ಯಾಕೆ ನಿಮ್ಮ ಅಕ್ಕನ ಮೇಲೆ ಸಿಟ್ಟಾಗ್ತೀಯ? ವರುಣ ಸಿಟ್ಟು ಮಾಡ್ಕೊಂಡು ಅದೇ ಓದ್ಲು ಕಣೆ ಸುಗುಣ. ಮನೆಗೆ ಬಂದವಳೆ ಹಂಗೆ ಮಾತಾಡಬಾರ್ದು. ಒಂದೆರಡು ದಿನ ಸುಧಾರಿಸು. ಇಲ್ಲಾಂದರೆ ಹೋಗ್ತೀನಿ ಅಂದ್ಲು ಅವಳು. ಬೇಡಮ್ಮ, ನಾವು ಹೋದಾಗ ಹೋಗ್ಮಂತೆ ಅಂತ ಹೇಳಿ ನಾನೇ ಇರಿಸ್ಕೊಂಡೆ. ಅವ್ರ ಅತ್ತೆ ನೋಡಿದ್ರೆ ಅಂತಾಳು. ಏನು ಮಾಡೋಕ್ಕಾಗುತ್ತೆ, ತಂಗಿ ಮನೆ ಅಂತ ಒಂದೆರಡು ದಿನ ಬರ್ತಾಳೆ. ನೀನು ಸಿಟ್ಟಾಗಕ್ಕೆ ಹೋಗ್ಬಾರ್ದು ಕಣೆ ಸುಗುಣ. ಸಿಟ್ಟಾಗ್ಬಿಡ ಸುಗುಣ, ಪಾಪ ಅಕ್ಕನ ಮೇಲೆ ಯಾಕೆ ಸಿಟ್ಟಾಗ್ತೀಯ? ನಾವು ಮಾಡಿರೋ ತಪ್ಪಿಗೆ. ಮತ್ತೆ ನಿಜ ಒಪ್ಕೊಳಕ್ಕಾಗುತ್ತಾ? ಮತ್ತೆ ನೀವು ಹಂಗೆ ಹೇಳಿದ್ರೆ ಒಪ್ಕೊಂತಾರ ಅವರು ಅಂತ ಹೇಳಿ ಕೇಳ್ತಾಳೆ. ಮತ್ತೆ ಕೇಳೋದಕ್ಕೆ ಅದು ಒಂದು ಅರ್ಥ ಬೇಡವಾ? ಹಂಗೆ ಕೇಳ್ತಾಳೆ. ಸುಮ್ಮನೆ ಒಂದು ಮಾತಾಡ್ತಾಳೆ ಅನ್ಬೇಡ. ಆಗ ತರವಲ್ದಂಗೆ ರೀತಿನ ಮಾತಾಡಿಸಿ ಅಂತ ಹೇಳಿ ನನಗೆ ಇಲ್ಲದ ಸಮಸ್ಯೆ ಮಾಡಿಕ್ಕಿದ್ಲು ಅವಳು. ಇವಾಗ ಇಲ್ಲದ ಮಾತಾಡೋಂಥ ವಿಷಯ ಮಾತಾಡಲ್ಲ ನಮ್ಮ ಅಕ್ಕ. ಏನೇನೋ ಮಾತಾಡಕ್ಕೆ ಹೋಗ್ತಾಳೆ ಬುದ್ಧಿವಂತಿ ಅನ್ನೋ ಥರ. ಅದೇನೋ ಆಗುತ್ತೆ. ಬಾ ಸುಗುಣ, ಹೋಗೋಣ. ನಾನೇನು ಇಬ್ರು ಹೋಗೋಣ. ಅತ್ತೆ ಇಲ್ಲಿ ಇರ್ರಿ ನೀವಿಬ್ರು. ಬಾ ಸುಗುಣ ಹೋಗೋಣ. ಗೌಡ್ರು ಹೇಳ್ ಕಳ್ಸಿ ಅವರೆಲ್ಲ ಬಂದವ್ರಂತೆ. ಹೋಗೋಣ ಬಾ. ಅಮ್ಮ ಇಲ್ಲೇ ಇರು, ಏನಾರ ತಿಂಡಿ ಮಾಡ್ರಿ. ಏನು ತರಕಾರಿ ಐತೆ ನೋಡಿ, ತರಕಾರಿ ಎಲ್ಲ ಇದ್ರೆ ಪಲಾವ್ ಗಿಲಾವ್ ಏನಾದರೂ ಮಾಡೋದಾ, ಇಲ್ಲಾಂದ್ರೆ ಟೊಮೊಟೊ ಬಾತ್ ಮಾಡೋದಾ ಏನಾದರೂ ಮಾಡ್ರಿ. ಇಲ್ಲಾಂದ್ರೆ ಸ್ವಲ್ಪ ಚಿತ್ರಾನ್ನ ಆದ್ರೂ ಏನೋ ಒಂದು ಅದೇನು ತರಕಾರಿ ಐತೆ ನೋಡಿ, ಏನು ತಿಂಡಿ ಮಾಡಬೇಕು ಅಂತೀರ ಅದನ್ನು ಮಾಡ್ರಿ. ನಾವಿಬ್ರು ಹೋಗಿ ಬರ್ತೀವಿ, ಅದೇನು ಬಗೆಹರಿಸ್ಕೊಂಡು ಬರ್ತೀವಿ. ಸರಿ ಆಯ್ತು ಹೇಳಿ. ಎಲ್ಲ ತರಕಾರಿ ಐತೆ, ಪಲಾವ್ ಮಾಡ್ತೀನಿ. ಸುಗುಣ ದುಡ್ಡು ಗಿಟ್ಟು ಕೊಡ್ಬೇಕಂದ್ರೆ ಏನಂಬಾನೆ? ಅಯ್ಯೋ, ದುಡ್ಡು ಯಾಕೆ ಕೊಡ್ತಾರೆ? ನಾವು ಮಾಡಿಲ್ಲಪ್ಪ, ನಾವೇ ಕೊಡೋಣ ನನ್ನಂತ. ಸುಮ್ಮನೆ ಯಾಕೆದ್ರು ಕಳ್ತೀರಾ? ಅಲ್ಲ, ಕೊಡಲೇಬೇಕು, ನೀವೇ ಮಾಡಿರೋದು ಈ ಕೆಲಸನ ಅಂತ ಅಂದರೆ ಅವರು ಕೊಡೋಕ್ಕಾಗುತ್ತೆ ಬಾ. ನಮ್ಮ ತಗಿನ ದುಡ್ಡು ಐತಲ್ಲ, ಕೊಡೋಕ್ಕಾಗುತ್ತೆ ಬರ್ರಿ. ಏನೇನು ದುಡ್ಡಿಗೆ ನಾವೇನು ಯೋಚನೆ ಮಾಡೋ ಅಂಥದ್ದೇನಿಲ್ಲ. ಇಟ್ಕೊಂಡಿದ್ದೀವಲ್ಲ, ಕೊಡೋಕ್ಕಾಗುತ್ತೆ. ಬಿಸಾಕಿದ್ರೆ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ? ದುಡ್ಡಿಗೆ ಆಸೆ ಬೀಳ್ತಾವೆ ಅಂದಮೇಲೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯವ್ರು ಅಲ್ಲಿಂದ ತಪ್ಪಿಸ್ಕೊಂಡಿದ್ದೆ ಒಳ್ಳೇದಾಯ್ತು. ಏನಾದರೂ ಪೊಲೀಸ್ ಕರೆಸಿದ್ರೆ ರೆಡ್ ಹ್ಯಾಂಡಸಿಗೆ ಬಿದ್ದಂಗೆ ಆಗೋದು. ಅದಕ್ಕೇನೆ ಇವಾಗ ಹೆಂಗೂ ಇಲ್ಲ ಮಾಡಿಲ್ಲ ಅಂತ ಅಂಬೋದು. ಈಗ ನಾವು ಮಾಡಿದ್ದೀವಿ ಅಂದಮೇಲೆ ಕೊಡ್ತೀವಿ ಅಂತ ಹೇಳಿ ಸ್ವಲ್ಪ ದುಡ್ಡು ಗಿಟ್ಟು ಕೊಡೋದು. ದುಡ್ಡು ಕೊಡೋದು ಏನು ಯಾವ ಲೆಕ್ಕ ಕೊಡೋದು? ನಮ್ಮ ತಾಗೇನು ದುಡ್ಡು ಐತೆ, ಕೊಡ್ತೀವಿ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.